ಕೃಷಿ ಮೇಳದ 3ನೇ ದಿನ ಮುಂಜಾನೆಯ ರೈತರಿಗಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಲಪತಿಗಳಾದ ಡಾ ಪಿಎಲ್ ಪಾಟೀಲ್ ವಹಿಸಿದರು. ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಾಧನೆಗೈದ ಪ್ರಗತಿಪರ ರೈತ ಮತ್ತು ರೈತ ಮಹಿಳೆಯರಾದ ವಿಜಯಪುರ ಜಿಲ್ಲೆಯ ಶ್ರೀ ನಿಂಗನಗೌಡ ಸಂಗನಗೌಡ ಪಾಟೀಲ್ ಹಾಗೂ ಶ್ರೀಮತಿ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕಿ, ಬಾಗಲಕೋಟೆ ಜಿಲ್ಲೆಯ ಅರ್ಜುನ್ ತಿಪ್ಪಣ್ಣ ಗಲಗಲಿ ಹಾಗೂ ಶ್ರೀಮತಿ ಸಂಗೀತ ಸಂಜೀವ್ ಕಾಂತಿ, ಗದಗ ಜಿಲ್ಲೆಯ ಶ್ರೀ ಗರಡಪ್ಪ ವೆಂಕಪ್ಪ ಜಂತ್ಲಿ ಹಾಗೂ ಶ್ರೀಮತಿ ಸುಧಾ ಮಲ್ಲಪ್ಪ ಮುಷಿಯಪ್ಪನವರ, ಉತ್ತರ ಕನ್ನಡ ಜಿಲ್ಲೆಯ ಶ್ರೀ ಸುಬ್ರಹ್ಮಣ್ಯ ಬಿಜಾಪುರ ಜಿಲ್ಲೆಯಿಂದ ಧಾರವಾಡ ಕೃಷಿ ಮೇಳ ಒಳಗೆ ಬಂದಿದ್ದೇವೆ. ಕೃಷಿ ಮೇಳ ಒಳ್ಳೆ ರೀತಿಯಿಂದ ನಡೆದೈತಿ. ಇನ್ನ ಇದೇ ರೀತಿ ರೈತರಿಗೆ ಹೆಚ್ಚಿನ ಪ್ರತಿ ವರ್ಷ ಪ್ರೋತ್ಸಾಹಗಳು ಹೆಚ್ಚಿಗೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಸಮಗ್ರ ಕೃಷಿ, ದೇಸಿ ತಳಿಗಳ ಬಳಕೆ, ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆ, ಸಿರಿಧಾನ್ಯಗಳ ಬೆಳೆಗೆ ಒತ್ತು ಕೊಡಲು ತಿಳಿಸಿದರು. ಬಾರಾಮುಲ್ಲಾ, ಜಮ್ಮು ಮತ್ತು ಕಾಶ್ಮೀರನ ನ್ಯಾಷನಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಲಿಮಿಟೆಡ್ ಎನ್ಎಡಿಸಿಎಲ್ ನಿಂದ ಆಗಮಿಸಿದ ಸನ್ಮಾನ ಸ್ವೀಕರಿಸಿ ರವರು ಆನಂದಿಸಿ ಕುಲಪತಿಗಳನ್ನು ಸನ್ಮಾನಿಸಿ ತಮ್ಮ ಸಂಸ್ಥೆಗೆ ಭೇಟಿ ನೀಡಲು ಆಹ್ವಾನಿಸಿದರು. ಸಂಶೋಧನಾ ನಿರ್ದೇಶಕರಾದ ಡಾ. ಬಿಡಿ ಬಿರಾದಾರ್, ರೈತರಿಗಾಗಿ ಕಾರ್ಯಕ್ರಮವು ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಇತರ ರೈತರಿಗೆ ಸಾಧಕರ ಅನುಭವಗಳು, ಆತ್ಮಸ್ಥೈರ್ಯ ಹಾಗೂ ಪ್ರೇರೇಪಣೆಯನ್ನು ನೀಡುತ್ತದೆ ಮತ್ತು ಕೃಷಿಯಲ್ಲಿ ಸಣ್ಣ ಕೃಷಿ ಯಂತ್ರೋಪಕರಣಗಳು, ಡಿಜಿಟಲ್ ಕೃಷಿ ತಂತ್ರಜ್ಞಾನಗಳ ಅಳವಡಿಕೆ, ಡ್ರೋನ್ ತಂತ್ರಜ್ಞಾನ ಹಾಗೂ ರೋಬೋಟಿಕ್ ಯಂತ್ರಗಳ ಬಳಕೆಯಿಂದ ಮುಂಬರುವ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆಯನ್ನು ತಡೆಗಟ್ಟಲು ಸಹಕಾರಿಯಾಗಲಿ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಧಾರವಾಡ ಜಿಲ್ಲೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ದ್ಯಾಮನಗೌಡ ತಮ್ಮನಗೌಡ ಪಾಟೀಲ್, ರೈತರು ತಮ್ಮ ಸತತ ಪ್ರಯತ್ನ ಮತ್ತು ಪರಿಶ್ರಮದಿಂದ ಕೃಷಿಯಲ್ಲಿ ನಿರಂತರ ಆದರೆ ಯಶಸ್ವಿ ರೈತರಿಗಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಹೇಳಿದರು. ಬಾಗಲಕೋಟೆಯ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಮಹಾಂತೇಶ್ ಲಕ್ಷ್ಮಣಹಟ್ಟಿ ಅವರು ಈ ಜಗತ್ತಿನಲ್ಲಿ ಸಕಲ ಜೀವಿಗಳಿಗೆ ರೈತನೇ ಆಧಾರ ಮತ್ತು ದೇವರು ಎಂದು ರೈತರ ಮಹತ್ವವನ್ನು ಸಾರಿ ಹೇಳಿದರು. ಗದಗ ಜಿಲ್ಲೆಯ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿಯಾದ ಶ್ರೀ ಶಿವಪ್ರಸಿದ್ದಪ್ಪ ಅರಿಹಣಸಿ, ಸಾವಯವ ಕೃಷಿಯ ಅಳವಡಿಕೆಯಿಂದ ಮಣ್ಣಿನ ಫಲವತ್ತತೆಯನ್ನು ಉತ್ತಮಗೊಳಿಸುವುದರ ಮೂಲಕ ಮುಂದಿನ ಪೀಳಿಗೆಗೆ ಸದೃಢವಾದ ಭೂಮಿಯನ್ನು ನೀಡುವುದನ್ನು ತಿಳಿಸಿದರು. ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷರುಗಳಾದ ವಿಜಯಪುರ ಜಿಲ್ಲೆಯ ಶ್ರೀ ಶಿವನಗೌಡ ಶಿವಶಂಕರಾಯ ಬಿರಾದರ್, ಗದಗ ಜಿಲ್ಲೆಯ ಶ್ರೀ ವೀರೇಂದ್ರ ಶಂಕರಗೌಡ ಪಾಟೀಲ್, ರಾಮನಗರ ಜಿಲ್ಲೆಯ ಶ್ರೀ ಗೋಪಾಲ್ ಹಾಗೂ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ರಾಜ್ಯ ಪ್ರತಿನಿಧಿಗಳಾದ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ರವಿಕುಮಾರ್ ಅಲಿಗೆ, ಧಾರವಾಡ ಜಿಲ್ಲೆಯ ಪ್ರಗತಿಪರ ರೈತ ಮಹಿಳೆಯಾದ ಶ್ರೀಮತಿ ಶಿವಕಲಾ ಹೆಬ್ಬಾಳಮನೆ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾ. ಎಂ. ಹನುಮಂತಪ್ಪ, ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಅಧಿಕಾರಿಗಳು ಡಾ. ರುಚಿ ಕೊಪ್ಪದ್ ಹಾಗೂ ಹಣಕಾಸು ನಿರ್ವಹಣಾ ಅಧಿಕಾರಿಗಳು ಶ್ರೀಮತಿ ಪೂಜಾ ದೊಡಮನಿ, ಶ್ರೀಪಾದ್ ಕುಲಕರ್ಣಿ ಎಲ್ಲರೂ ಸ್ವಾಗತಿಸಿದರು. ನೋಡಲ್ಲ ಅಧಿಕಾರಿ ಸಮಿತಿಯಿಂದ ಡಾ. ಎಸ್. ಎನ್. ಜಾನ್ ವಂದನಾರ್ಪಣೆ ಸಲ್ಲಿಸಿದರು. ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ನಮ್ಮೂರು ಸಾಲೋಟಿಗಿ. ನಾವು ಧಾರವಾಡ ಯೂನಿವರ್ಸಿಟಿ ಕೃಷಿ ಮೇಳಕ್ಕೆ ಬಂದಿದ್ದೆವು. ನಮಗೆ ರೈತರಿಗೆ ಎಲ್ಲ ಸವಲತ್ತಾಗ್ಯದ, ಭಾಳ ಸಂತೋಷ ಆಗ್ಯದ. ಎಲ್ಲ ಮಿಷನರಿ ಸಿಗ್ತಾವ, ಎಲ್ಲ ಏನದ ಹೊಸ ಟೆಕ್ನಿಕಲ್ ಅದಾವ, ಎಲ್ಲ ಭಾಳ ಉತ್ತಮ ಅದ. ಅದ್ರ ಸಂಬಂಧ ನಾವು ಎಲ್ಲ ರೈತರು ಬಂದು ನೋಡಿದೆವು. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos.
ಮಾಡಲಾಯಿತು. ಸ್ನಾತಕ ಪದವಿಯಲ್ಲಿ 11, MSc ಪದವಿಯಲ್ಲಿ 22 ಹಾಗೂ PhD ಪದವಿಯಲ್ಲಿ 14 ವಿದ್ಯಾರ್ಥಿಗಳು ಬಂಗಾರದ ಪದಕದೊಂದಿಗೆ ಪದವೀಧರರಾದರು. ನಮ್ಮ ವಿಶ್ವವಿದ್ಯಾಲಯದಿಂದ 3 ರೈತರಾದ ಶಂಕರ ಹನುಮಂತ ಲಂಗಟಿ, ಶ್ರೀ ಮುತ್ತಣ್ಣ ಬೀರಪ್ಪ ಪೂಜಾರ್ ಮತ್ತು ಶ್ರೀ ದ್ಯಾಮನಗೌಡ ಪಾಟೀಲ್ ಅವರುಗಳಿಗೆ ಕೃಷಿ ರಂಗದಲ್ಲಿ ಮಾಡಿದ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಪ್ರಪ್ರಥಮವಾಗಿ 3 ಅನ್ನದಾತರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಯಿತು. ನಮ್ಮ ವಿಶ್ವವಿದ್ಯಾಲಯದ ಅನೇಕ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಬ್ಯಾಂಕ್ಗಳಲ್ಲಿ ಕೃಷಿ ಅಧಿಕಾರಿಗಳಾಗಿ, IFS ಅಧಿಕಾರಿಗಳಾಗಿ, ಕೇಂದ್ರೀಯ ರೇಷ್ಮೆಯ ಮಂಡಳಿಯಲ್ಲಿ ವಿಜ್ಞಾನಿಗಳಾಗಿ ಸೇವೆಗೆ ಸೇರ್ಪಡೆಗೊಂಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ವಿಶ್ವವಿದ್ಯಾಲಯದಿಂದ ವಿವಿಧ ಬೆಳೆಗಳಲ್ಲಿ 10 ಹೊಸ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದಲ್ಲದೆ 14 ಅಧಿಕ ಇಳುವರಿ ಕೊಡುವ ಬೇಸಾಯ ತಂತ್ರಜ್ಞಾನಗಳು, 2 ಬೆಳೆ ಸಂಸ್ಕರಣಾ ಮತ್ತು 2 ಇತರೆ ತಂತ್ರಜ್ಞಾನಗಳನ್ನು ರೈತರಿಗೆ ಶಿಫಾರಸು ಮಾಡಲಾಗಿದೆ ಮತ್ತು ಅವುಗಳನ್ನು KVK ಮತ್ತು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಜನಪ್ರಿಯಗೊಳಿಸಲಾಗುತ್ತಿದೆ. ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ DH 256 ಮತ್ತು DH 257 ಶೇಂಗಾ ತಳಿಗಳಿಗೆ ದೇಶದಲ್ಲಿ ಬಹಳ ಬೇಡಿಕೆ ಇರುವುದರಿಂದ ಜುನಾಗಢ ICAR ಶೇಂಗಾ ಸಂಶೋಧನಾ ನಿರ್ದೇಶನಾಲಯವು ಈ ತಳಿಗಳ ತಾಯಿ ಬೀಜೋತ್ಪಾದನೆಗೆ ನಮ್ಮ ವಿಶ್ವವಿದ್ಯಾಲಯದ ಒಪ್ಪಿಗೆ ಕೇಳಿರುವುದು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆಯ ವಿಷಯ ಮತ್ತು ಈ ತಳಿಗಳನ್ನ ಕಂಡುಹಿಡಿದ ವಿಜ್ಞಾನಿಗೆ ತುಂಬಾ ಹೃದಯದ ಅಭಿನಂದನೆಗಳು. SafeMusicList.com, royalty-free music for marketing and promotional videos. ಸುಮಾರು 30 ಮಿಲಿಯನ್ ಟನ್ ರೈಸ್ ನಾವು ಬೆಳೀತಾ ಇದೀವಿ. ಯಾಕೆ ಇದು ಉದಾಹರಣೆ ಕೊಡ್ತಾ ಇದೀನಿ ಅಂತಂದ್ರೆ, ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಚೈನಾ ಸುಮಾರು 7 ಟನ್ ಒಂದು ಹೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಭಾರತ ದೇಶ ಸುಮಾರು 3.5 ಟನ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ಆಗಿ ಇಂಡೋನೇಷ್ಯಾ ಸುಮಾರು 5 ಟನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದಕ್ಕೆ ಹೆಚ್ಚಿನ ಸಂಶೋಧನೆ ಒತ್ತಡ ಆಗ್ಬೇಕು. ನಮ್ಮ ರೈತರು ಪ್ರೊಡಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಸಹಪಾಠಿಯಾಗಿ ಇದ್ರ ಬಗ್ಗೆ ಸಂಶೋಧನೆ ಆಗಿ ಇನ್ನ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ. Royalty-free music for marketing and promotional videos. ನೀವು ಕೃಷಿ ಮೇಳ ಮಾಡುವಾಗ ಅಶೋಕ್ ಆಮೇಲೆ ಇವ್ರನ್ನ ಹೊರಟ್ಟಿಯವರನ್ನ, ಬಸವರಾಜ ಹೊರಟ್ಟಿಯವರನ್ನ ಈ ಪ್ರಗತಿಪರ ರೈತರ ಸಾಲಿನಲ್ಲಿ ಆಯ್ಕೆ ಮಾಡಬೇಕು. ಪ್ರಗತಿಪರ ರೈತ, ಆ ಪ್ರಗತಿಪರ ರೈತರು ಇದರಲ್ಲ, ಅವರ ಸಾಲಿನಲ್ಲಿ ಮುಂಚೂಣಿನಲ್ಲಿರ್ತಕ್ಕಂಥ ಒಬ್ಬ ರೈತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಜೊತೆಗೆ ರಾಜಕಾರಣದಲ್ಲೂ ಕೂಡ 45 ವರ್ಷಗಳು ಮುಗಿಸ್ಬಿಟ್ಟಿದ್ದಾರೆ. ಬಹುಶಃ ಇಷ್ಟೆಲ್ಲಿ ರಿಟೈರ್ ಆಗ್ತಾರೆ ಅಂತ ನನಗೆ ಅನ್ಕೊಂಡಿದ್ದೆ. ರಿಟೈರ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಈಗ 8 ಸಾರಿ ಗೆದ್ದಿದ್ದಾರೆ. 10 ಸಾರಿ ಗೆದ್ದಿರ್ಬೋದು, ಆಶ್ಚರ್ಯ ಇಲ್ಲ. ಬಹುಶಃ ಇವ್ರ ರೆಕಾರ್ಡ್ ಅನ್ನು ಮುರಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನನ್ನ ಹೆಸರು ಪದ್ಮಶ್ರೀ ಡಾಕ್ಟರ್ ಅಬ್ದುಲ್ ಖಾದರ್ ನಡಕಟ್ಟಿನಂತ ಅಣ್ಣಗೇರಿ ಅವರು. ನಮ್ಮ ಈ ಕೃಷಿ ಮೇಳದೊಳಗೆ ನಾವು ಈ ಕೃಷಿ ಉಪಕರಣಗಳನ್ನ, ಕೂರಿಗೆ ಇವೆಲ್ಲ ಇಟ್ಟಿದ್ದೀವಿ. ಸುಮಾರು 15-16 ವರ್ಷದಿಂದ ನಾವು ಪ್ರತಿ ವರ್ಷ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀವಿ. ಆದರೆ ಈ ವರ್ಷದ ಕೃಷಿ ಮೇಳ ನೋಡಿ ನಮ್ಗೆ ಎಷ್ಟು ಆನಂದ ಆಗಿದೆ ಅಂದರೆ, ಅದು ರೈತರಿಗೆ ಒಂದು ದೊಡ್ಡ
ಹಬ್ಬನ ನಮ್ಮ ಕೃಷಿ ಸಚಿವರಿಗಾಗಲಿ ಮತ್ತು ನಮ್ಮ ಕುಲಪತಿಗಳ ಪಿ ಎಲ್ ಪಾಟೀಲ್ ಸಾಹೇಬರಿಗೆ ನಾನು ಕೇಳ್ಕೊಳ್ಳೋದೇನೆ ಅಂದ್ರೆ ಈ 4 ದಿನ ಮಾಡೋ ಬದಲಿ ಇದನ್ನು 8 ದಿನ ಅಥವಾ 10 ದಿನ ಮಾಡಿದರೆ ಅನುಕೂಲ ಆಗುತ್ತೆ. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos.